ಇವತ್ತು ಫೇಸ್ಬುಕ್ಕಿಂದ ಫಸ್ಟ್ ಪೇಮೆಂಟ್ ಬಂದಿದೆ. ಹೋಗಿ ಡ್ರಾ ಬಂದಿದ್ದೀನಿ. ಆದರೆ ಎಷ್ಟು ಬಂದಿದೆ, ಹೇಗೆ ಬಂದಿದೆ ಅಂತಂದು ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಯ್, ನಮಸ್ಕಾರ. ನಾನು ನಿಮ್ಮ ಡ್ರೈವಿಂಗ್ ಲವರ್ ಮಾತಾಡ್ತಿರೋದು. ಏನಿಲ್ಲ, ಇವತ್ತು ಒಂದು ವಿಷಯ ಹಂಚ್ಕೋಬೇಕು ನಿಮ್ಮ ಹತ್ರ. ತುಂಬ ಇಂಪಾರ್ಟೆಂಟೇ ಅನ್ಕೋತೀನಿ. ಅದು ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಂದ ಇವತ್ತು ಆಗಿದೆ. ಯಾಕೆಂದರೆ ಫೇಸ್ಬುಕ್ಕಿಂದ ಫಸ್ಟ್ ಪೇಮೆಂಟ್ ಬಂದಿದೆ, ನೋಡ್ತಾ ಇರ್ಬೋದು. ಹೋಗಿ ಡ್ರಾ ಬಂದಿದ್ದೀನಿ. ಆದರೆ ಎಷ್ಟು ಬಂದಿದೆ ಅಂತ ಯಾರೂ ರಿವೀಲ್ ಮಾಡಿಲ್ಲ. ನಾನು ಮಾಡ್ತೀನಿ. ಹಂಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ನಿಮಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇವತ್ತು ಈ ಪೇಮೆಂಟ್ ಬರೋದಕ್ಕೆ ಕಾರಣ ನೀವು, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು. ಆದರೆ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹಿಂಗೇ ಇರಲಿ. ಇನ್ನೂ ಸ್ವಲ್ಪ ಬೆಳೆಸಿ ಹರಿಸಿ. ಯಾಕೆಂದರೆ ನಾವು ಏನಾದರೂ ಬರೀ ಡ್ರೈವಿಂಗ್ ಫೀಲ್ಡಲ್ಲೇ ಇದ್ದು ಡ್ರೈವಿಂಗ್ ಕೆಲಸ ಮಾಡೋದೊಂದೇ ಅಲ್ಲ, ನಾವು ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ನೋಡೋಣ. ಇನ್ನೂ ಮುಂದಕ್ಕೆ ಏನೇನು ಆಗುತ್ತೋ ಏನೋ ಅಂತ. ಆದರೆ ಈ ಫೇಸ್ಬುಕ್ಕಿಂದ ಅಮೌಂಟ್ ಬರೋದು ಹೇಗೆ, ಅದು ಡಾಲರ್ ಲೆಕ್ಕ ಬರೋದು ಹೇಗೆ, ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಳೋದು ಅಂತೆಲ್ಲ ವಿಡಿಯೋ ಫುಲ್ಲಾಗಿ ನೋಡಿ ತಿಳಿಸ್ಕೊಡ್ತೀನಿ. ನಾನು ಸ್ಟಾರ್ಟಿಂಗು ವಿಡಿಯೋ ಮಾಡೋವಾಗ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾತಾಡಿದ್ವಿ. ದುಡ್ಡು ಬರೋದು ಅದೇನೂ ಗೊತ್ತಿರಲಿಲ್ಲ. ಆಮೇಲೆ ಮಾಡ್ತಾ ಗೊತ್ತಾಯಿತು. ಅದಕ್ಕೆ ಕಾರಣ ಮೊದಲು ನನ್ನ ಫಾಲೋವರ್ಸು, ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ, ಮತ್ತು ನನ್ನ ವಿಡಿಯೋಗಳು ನೋಡಿ ಬ್ಯಾಡ್ ಕಮೆಂಟ್ ಹಾಕಿ ನನ್ನನ್ನು ಬೆಳೆಸಿರೋ ಅವ್ರಿಗೂ ಬೈಯಲ್ಲ, ಕೆಟ್ಟದ್ದು ಮಾಡಲ್ಲ. ಒಳ್ಳೆಯವರು ಎಷ್ಟು ಜನ ಸಪೋರ್ಟ್ ಮಾಡಿದಾರೋ, ಕೆಟ್ಟವರು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಅವರು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕಲ್ಲಿ ತುಂಬ ಜನದ ನೋಡ್ತಾ ಇದ್ದೆ, ನಾವು ಯಾವಾಗ ಈ ಥರ ಪೇಮೆಂಟ್ ತೊಗೊಳೋದು, ಎಲ್ಲರೂ ಪೇಮೆಂಟ್ ತೊಗೋತಾ ಇದ್ದಾರೆ ಅಂತ. ಆದರೆ ಕೊನೆಗೂ ನನ್ನ ಆಸೆ ನೆರವೇರ್ತು. ಅದಕ್ಕೆ ನಿಮಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆದರೆ ದುಡ್ಡು ನಾವು ಅಂದ್ಕೊಂಡಿರೋಷ್ಟು ಸುಲಭವಾಗಿ ಬರಲ್ಲ. ಯಾಕೆಂದರೆ ತುಂಬ ಕಷ್ಟ ಬೀಳಬೇಕು. ನಾನು ಅವ್ರಿವ್ರು ವಿಡಿಯೋ ಮಾಡೋದು ನೋಡಿ ಅದೇನು ಅಷ್ಟೇನಾ, ಮಾಡೋಣ ಬಿಡು ಅಂದ್ಕೊಂಡಿದ್ದೆ. ಇವಾಗ ನಾನು ಮಾಡಿ ಫಸ್ಟ್ ಪೇಮೆಂಟ್ ತೊಗೊಂಡ್ಮೇಲೆ ಅರ್ಥ ಆಗ್ತೈತೆ. ಒಂದು ಫಸ್ಟ್ ಪೇಮೆಂಟ್ ಅಂದರೆ 1 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ, ನಾವು ಕಷ್ಟಪಟ್ಟು ದುಡ್ದಿದ್ದೀವಿ ಅಂದರೆ 10 ರೂಪಾಯಿ ಕೂಡ ಬಂದರೂ ತುಂಬ ಖುಷಿಯಾಗುತ್ತೆ. ಅದು ನಿಮಗೂ ಗೊತ್ತು. ಯಾಕೆಂದರೆ ಬೇರೆ ಕೆಲಸಗಳು ಮಾಡಿ ದುಡಿಯೋದು ಸುಲಭ, ಆದರೆ ಕಷ್ಟ ಬಿದ್ದುಬಿಟ್ಟು 10 ರೂಪಾಯಿ ದುಡಿದು ನೋಡಿ ಅದರಲ್ಲಿರೋ ಸುಖ, ಖುಷಿ ನಿಮಗೂ ಅರ್ಥ ಆಗುತ್ತೆ. ನೀವು ಇದೇ ಥರ ದುಡ್ಡು ಮಾಡಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನಿಮಗೂ ಎಲ್ಲ ಇನ್ಮೇಲೆ ತಿಳಿಸ್ಕೊಡ್ತಾ ಇರ್ತೀನಿ ವೀಡಿಯೋಸ್ಗಳು ಮಾಡಿ, ಹೇಗೆ ಫೇಸ್ಬುಕ್ಕಲ್ಲಿ ದುಡ್ಡು ಮಾಡೋದು. ಯೂಟ್ಯೂಬಲ್ಲಿ ಇನ್ನೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಯೂಟ್ಯೂಬಲ್ಲಿ ಏನಾರ ಮಾಡೋದಂದ್ರೆ ನಿಮ್ಮ ಸಪೋರ್ಟ್ ಬೇಕು. ನನ್ನ ಪ್ರೊಫೈಲ್ನ ಶೇರ್ ಮಾಡಿ, ಕೆಳಗಡೆ ಹಾಕಿರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡೋಣ, ಇನ್ನೂ ತುಂಬ ಟೈಮ್ ಇದೆ ಯೂಟ್ಯೂಬಲ್ಲಿ ಬರೋದಕ್ಕೆ. ಆದರೆ ಫೇಸ್ಬುಕ್ಕಲ್ಲಿ ಬಂದಿದೆ, ಖುಷಿಯಾಗಿದೆ. ಅಮೌಂಟ್ ಎಷ್ಟು ಬಂದಿದೆ ಅಂದರೆ ಯಾರೂ ರಿವ್ಯೂ ಮಾಡಿಲ್ಲ ನಾನು ನೋಡಿರೋ ಮಟ್ಟಿಗೆ. ಆದರೆ ನಾನು ರಿವ್ಯೂ ಮಾಡ್ತೀನಿ ನಿಮಗೋಸ್ಕರ. ಯಾಕೆಂದರೆ ನಿಮ್ಮಿಂದನೇ ಆ ದುಡ್ಡು ಬಂದಿರೋದು. ಈ ಫಸ್ಟ್ ಪೇಮೆಂಟ್ ಬಂದಿರೋದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಯೂಸ್ ಮಾಡ್ಕೊಳೋಣ. ಆದರೆ ಇದೇ ಥರ ಫೇಸ್ಬುಕ್ಕಿಂದ ಅಮೌಂಟು ಇನ್ನೂ ಜಾಸ್ತಿ ಬಂದರೆ ನನ್ನ ಕೈಲಾದ ಸಹಾಯದಲ್ಲಿ ನಮ್ಮ ಎಲ್ಲೊಬ್ಬ ಡ್ರೈವರ್ಸ್ಗೆ ಆ ದುಡ್ಡಲ್ಲಿ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಆಗೋದು. ಯಾಕೆಂದರೆ ಡ್ರೈವರ್ಗಳಿಂದನೇ ಇವತ್ತು ನಾನು ಇಷ್ಟು ಬೆಳೆದಿರೋದು, ಅವರೇ ಬೆಳೆಸಿರೋದು. ನೆಕ್ಸ್ಟ್ ಪೇಮೆಂಟ್ ಬರೋದ್ರಲ್ಲಿ ಅರ್ಧ ಆದರೂ ನಾನು ಡ್ರೈವರ್ಸ್ಗೆ ಏನಾದರೂ ಹೆಲ್ಪ್ ಆಗೋ ಥರ ಒಂದು ಗಿವ್ ಅವೇ ಇಟ್ಟು ಅಮೌಂಟ್ನ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗೈತೆ. ನೋಡೋಣ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಬಂದಿರೋದು ಇಷ್ಟು ಅಮೌಂಟ್ಗೆ ಹಿಂಗಾಡ್ತಾ ಇದ್ದಾನೆ ಅಂತ ಅಂದ್ಕೋಬೇಡಿ. ಬಂದಿರೋದು 1 ರೂಪಾಯಿನೂ ಆಗಲಿ 100 ರೂಪಾಯಿನೇ ಆಗಲಿ,
ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನು ಅಂತ. ಅಮೌಂಟ್ ಎಷ್ಟು ಬಂದಿದೆ ಅಂದರೆ ಡಾಲರ್ಸ್ ಬಂದು $115.97 ಬಂದಿರೋದು. ಆದರೆ ಅದರಲ್ಲಿ ನಮ್ಮ ಇಂಡಿಯಾ ಕರೆನ್ಸಿ ಕನ್ವರ್ಟ್ ಆಗಿ ಟ್ಯಾಕ್ಸು ಎಲ್ಲ ಕಟ್ಟಾಗ್ಬಿಟ್ಟು ಒಂದು 1.5 ಗ್ರಾಮ್ ಚಿನ್ನ ತಗೋಬೋದು, ಅಷ್ಟು ಅಮೌಂಟ್ ಬಂದಿದೆ. ಅಷ್ಟು ಮಾತ್ರ ಹೇಳಬಲ್ಲೆ, ಯಾಕಂದರೆ ರಿವ್ಯೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ನೋಡೋಣ, ಅಷ್ಟು ತಿಳ್ಕೊಬೇಕು ಏನಾರು ಅಂದರೆ ನನಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ತೀನಿ ಎಷ್ಟು ಬಂದಿದೆ ಅಂತಂದು. ನೆಕ್ಸ್ಟ್ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಬೇಕು. ನನ್ನ ವೀಡಿಯೋಗಳ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಮೊದಲಿಗೆ ಹೇಳ್ದಾಗೆ ನೆಕ್ಸ್ಟ್ ಟೈಮ್ ಬಂದಿರೋ ಅಮೌಂಟಲ್ಲಿ ಡ್ರೈವರ್ಸ್ಗೋಸ್ಕರ ಗಿವ್ ಅವೇ ಇಟ್ಬಿಟ್ಟು ಅವರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಮ ಸಪೋರ್ಟ್ ಹಿಂಗೆ ಇರುತ್ತೆ ಅಂತ ನನ್ನ ಭಾವನೆ. ಹಂಗೆ ನನಗೆ ಬ್ಯಾಡ್ ಕಮೆಂಟ್ ಹಾಕೋರ್ದು ಸಪೋರ್ಟ್ ಇರಲಿ ನನಗೆ. ಹಿಂಗೆ ಹಾಕ್ತಾಯಿರಿ, ಬ್ಯಾಡ್ ಕಮೆಂಟು ಬೆಳೆಸ್ತಾಯಿರಿ. ಇವಾಗ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಅರ್ನಿಂಗ್ಸ್ ವೀಡಿಯೋ ಆಗ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ಊಬರು ಓಲಾ ಮಾಡ್ತಾ ಇರೋದು ಹೇಳಿದ್ನಲ್ಲ, ಫೋನ್ ಡಿಸ್ಪ್ಲೇ ಹೋಗೈತೆ, ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಇನ್ಮೇಲೆ ಟ್ರೈ ಮಾಡ್ತೀನಿ. ನನಗೋಸ್ಕರ ಅಲ್ಲದಿದ್ರು ನಿಮಗೋಸ್ಕರ ಆದರೂ ವೀಡಿಯೋಗಳು ಮಾಡ್ತೀನಿ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ದೀರಾ, ಬ್ರೋ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ. ಫೋನ್ ಇಲ್ಲದೆ ಇರೋ ಕಾರಣ ಮಾಡ್ತಾಯಿಲ್ಲ. ಇರೋದು ಒಂದೇ ಫೋನು, ಒಂದು ಡಿಸ್ಪ್ಲೇ ಹೋಗೈತೆ. ನಾಳೆಯಿಂದ ಮತ್ತೆ ಅಪ್ಡೇಟ್ ಕೊಡ್ತೀನಿ ಡೇ ಟು ಡೇ. ಏನೇ ಡೌಟ್ ಇದ್ದರೂ ಪ್ರತಿಯೊಬ್ಬರಿಗೂ ನಾನು ಡ್ಯೂಟಿ ಬಗ್ಗೆ ಆಗಲಿ ಡ್ರೈವಿಂಗ್ ಬಗ್ಗೆ ಆಗಲಿ ಸಪೋರ್ಟ್ ಮಾಡಿದ್ದೀನಿ, ಹೇಳ್ಕೊಟ್ಟಿದ್ದೀನಿ. ಡೌಟ್ ಇರೋದು ಏನೇನಿಲ್ಲ ಏನೇನಿದೆ ಅಂತಂದು ಅದು ನಿಮಗೂ ಗೊತ್ತು. ಹೀಗೆ ಇನ್ನೂ ಸಪೋರ್ಟ್ ಮಾಡ್ತಾ ಇರ್ತೀನಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತಾ ಇರ್ತೀನಿ. ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸಿ. ನಿಮ್ಮಿಂದ ನಾನು, ನಿಮಗೋಸ್ಕರನೇ ನಾನು ಅಂತಂದು ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಏನೇ ಇದ್ರೂ, ಏನೇ ಡೌಟ್ ಇದ್ದರೂ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ರೀಪ್ಲೈ ಮಾಡ್ತೀನಿ. ತುಂಬ ಜನಕ್ಕೆ ರೀಪ್ಲೈ ಮಾಡಿಲ್ಲ, ಯಾರೂ ಬೇಜಾರಾಗಬೇಡಿ, ಯಾಕೆಂದರೆ ಕೆಲಸಗಳು ಇರ್ತವೆ, ಮಾಡೋಕ್ಕಾಗಲ್ಲ. ಆದರೆ 100% ನಾನು ರೀಪ್ಲೈ ಮಾಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಪ್ರತಿ ಹಾಕೋ ಒಂದು ವೀಡಿಯೋನು ಫಸ್ಟು ನಿಮಗೆ ಬರುತ್ತೆ, ನಮ್ಮ ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಟಚ್ ಮಾಡೋದು ಮಾತ್ರ ಮರಿಬೇಡಿ, ಯಾಕೆಂದರೆ ವೀಡಿಯೋಸ್ ಎಲ್ಲ ಬರಬೇಕು ಅಂದರೆ ಅದು ಮಾಡಲೇಬೇಕು. ಮಾಡ್ತೀನಿ ಇನ್ಮೇಲೆ. ಅಲ್ಲಿವರೆಗೂ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ಮೇಲೆ ಫೇಸ್ಬುಕ್ಕಲ್ಲಿ ಹೇಗೆ ದುಡ್ಡು ಮಾಡೋದು, ಏನು ಮಾಡಬೇಕು ಅದನ್ನೆಲ್ಲ ಇನ್ಮೇಲೆ ತಿಳಿಸ್ಕೊಡ್ತಾ ಇರ್ತೀನಿ. ಅದು ಬೇರೆ ಯಾರಿಗೂ ಅಲ್ಲ, ನಿಮಗೋಸ್ಕರ. ಇಷ್ಟ ಇದ್ದರೆ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ಫೇಸ್ಬುಕ್ಕಲ್ಲಿ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಮೊದಲು ಫೇಸ್ಬುಕ್ ಪೇಜ್ನ ಆನ್ ಮಾಡ್ಕೊಳ್ಳಿ, ಓಪನ್ ಮಾಡಿ. ಅಲ್ಲಿ ನಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್, ಯಾಕಂದರೆ ಮೊದಲು ನೀವು ನಮ್ಮ ಪೇಜ್ನ ಯಾವುದಿರುತ್ತೋ ಚೆಕ್ ಮಾಡಿಕೊಂಡು ಆಮೇಲೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ಗೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದು ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಕಂಟೆಂಟ್ ವೀಡಿಯೋಗಳು ಆಗ್ತಿದ್ರೆ ಅಮೌಂಟ್ ಬರ್ತಾ ಇರುತ್ತೆ. ಇದು ನೋಡ್ತಾ ಇರ್ಬೋದು, ಇದೇ ಫಸ್ಟ್ ಪೇಮೆಂಟ್. ಇದೆಲ್ಲ ಸೇರಿಬಿಟ್ಟು ಲಾಸ್ಟಲ್ಲಿದೆ ನೋಡಿ, $115.97 ಇಷ್ಟು ಬಂದಿರೋದು ನನಗೆ. ಅದು 21 ಫೆಬ್ರವರಿಗೆ ಬಂದಿದೆ ಬ್ಯಾಂಕಿಗೆ. ಆದರೆ ನಾನು ಬ್ಯಾಂಕಿಗೆ ಹೋಗ್ಬಿಟ್ಟು, ಯಾಕಂದರೆ ಡಾಲರ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ಬ್ಯಾಂಕಿಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಕೊಟ್ಟಾದಮೇಲೆ ಅವ್ರು ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ